ಕೃಷ್ಣ ಉತ್ತರ ಹೇಳ್ತಾನೆ, ನಿಜ, ನೀನು ಹೇಳಿದ್ದು ನಿಜ, ನಾನು ಶಾಂತನಾಗಬೇಕು ಅಂತ ಹೇಳಿದಿ, ನಾನು ಶಾಂತನಾಗ್ತೇನೆ. ಆದರೆ ನನಗೆ ಮಾತ್ರ ಇಷ್ಟು ನಿಶ್ಚಿತ, ಮಮೈವತ್ವಂ ತವೈವಾಹಂ ಯೇ ಮದೀಯಾಹ ತವೈವತೆ ಯಸ್ತ್ವಾಂ ದೇಷ್ಟಿ ಸಮಾಂ ದ್ವೇಷ್ಟಿ ಯಸ್ತ್ವಾಮನು ಸಮಾಮನು ನರಸ್ತ್ವಮಸಿ ದುರ್ಧರ್ಷ ಹರಿರ್ನಾರಾಯಣೋ ಹ್ಯಹಂ ಕಾಲೇ ಲೋಕಮಿಮಂ ಪ್ರಾಪ್ತೌ ನರನಾರಾಯಣೌ ಋಷಿ ಅನನ್ಯ ಪಾರ್ಥಮತ್ತಸ್ತ್ವಂ ತ್ವತ್ತಶ್ಚಾಹಂ ತಥೈವ ಚ ನಾಮಯೋರಂತರಂ ಶಕ್ಯಂ ವೇದಿತುಂ ಭರತರ್ಷಭ. ಈ ಶ್ಲೋಕ ಬಹಳ ಮಹತ್ವದ ಶ್ಲೋಕ. ಇದು ನಮಗೆ ಅನೇಕ ವಿಧವಾದ ತತ್ವವನ್ನು ತಿಳಿಸುವಂತಹ ಶ್ಲೋಕ. ಒಂದು, ಮಮೈವತ್ವಂ ತವೈವಾಹಂ, ನೀನು ನನ್ನವ, ನೀನು ನನ್ನವನೇ. ಅರ್ಜುನನ ಮೇಲೆ ಕೃಷ್ಣನಿಗೆ ಎಷ್ಟಾಗಿ ಪ್ರೀತಿ ಇದೆ ನೋಡಿ. ಯಾವ ಕಾಲದಲ್ಲೂ ನೀನು ನನ್ನವ, ಎಂದೂ ನೀನು ನನ್ನವನಲ್ಲದೇ ಅಲ್ಲ. ಮಮೈವತ್ವಂ ತವೈವಾಹಂ, ನಾನು ನಿನ್ನವನೇ, ಯಾವ ಕಾಲದಲ್ಲೂ ಇನ್ನೊಬ್ಬರವನಲ್ಲ ಅಂತ ನಮ್ಮ ಮಾತು ಪರಮಾತ್ಮ ಅರ್ಜುನನ ಮುಂದೆ ಗಟ್ಟಿಯಾಗಿ ಹೇಳ್ತಾನೆ. ಯೇ ಮದೀಯಾಹ ತವೈವತೆ, ಯಾರು ನನ್ನವರೋ ಅವರು ನಿನ್ನವರು, ಯಾರು ನಿನ್ನವರೋ ಅವರೆಲ್ಲ ನನ್ನವರು. ನೋಡಿ, ಬಹಳ ಮಹತ್ವದ ಮಾತಿದೆ. ನಾನು ನಿನ್ನವ, ನೀನು ನನ್ನವ ಅನ್ನುವ ಮಾತು ಎಷ್ಟು ಸತ್ಯ, ಅದು ಅಷ್ಟು ಗಟ್ಟಿಯಾಗಿ ಸತ್ಯವಾಗಬೇಕಾದರೆ ಅದರ ಮುಂದೆ ಅದು ಪರ್ಕೊಲೇಟ್ ಆಗಿ ಬರಬೇಕದು. ಅದು ಪರ್ಕೊಲೇಟ್ ಆಗಿ ಬರಬೇಕು, ಮುಂದೂ ಬರಬೇಕು. ಎಲ್ಲಿ? ಯೇ ಮದೀಯಾಹ ತವೈವತೆ, ಯಾರು ನನ್ನವರೋ ಅವರು ನಿನ್ನವರು, ಯಾರು ನಿನ್ನವರೋ ಅವರು ನನ್ನವರು. ನನ್ನವರು ನಿನ್ನವರು ಅಂತನ್ನುವುದು ಒಂದೂ ಆಗದಿದ್ದಾಗ ನಾನು ನೀನು ಅಂತನ್ನುವುದು ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಬಿರುಕು ಬರ್ತದೆ, ಮುಂದೆ ಬಿರುಕು ಬರ್ತದೆ. ನಾನು ನೀನು ಅಂತ ಇಬ್ಬರು ಒಂದಾಗಬೇಕಾದರೆ ನನ್ನವರು ನಿನ್ನವರು ಅತ್ಯಂತ ಸ್ನೇಹದಿಂದ ಇರತಕ್ಕದ್ದು. ನನ್ನವರೇ ನಿನ್ನವರು, ನಿನ್ನವರೇ ನನ್ನವರು, ನನ್ನವರೇ ನಿನ್ನವರು, ನಿನ್ನವರೇ ನನ್ನವರು ಅಂತನ್ನುವುದಾದಾಗ ಮಾತ್ರ ನಾನು ನಿನ್ನವ ನೀನು ನನ್ನವ ಅಂತನ್ನುವುದು ಆಗುವುದು ಸಾಧ್ಯ. ಹಾಗಾಗಿ ಕೃಷ್ಣ ಆ ಮಾತನ್ನ ಒಂದು ಮಾತಿನಲ್ಲಿ ಎರಡನ್ನೂ ಹೇಳ್ತಾನೆ. ಮಮೈವತ್ವಂ ತವೈವಾಹಂ ಯೇ ಮದೀಯಾಹ ತವೈವತೆ ವೈಸವರಸ, ನಿನ್ನವರೇ ನನ್ನವರು, ನನ್ನವರೆಲ್ಲ ನಿನ್ನವರು. ಆದ್ದರಿಂದ ನನಗೂ ನಿನಗೂ ಅಂತರವಿಲ್ಲ. ಇದು ಒಂದು ಮಾತು. ಯಸ್ತ್ವಾಂ ದೇಷ್ಟಿ ಸಮಾಂ ದ್ವೇಷ್ಟಿ ಯಸ್ತ್ವಾಮನು ಸಮಾಮನು, ಯಾರು ನಿನಗೆ ದ್ವೇಷ ಮಾಡ್ತಾರಲ್ಲ ಅವರು ನನ್ನನ್ನು ದ್ವೇಷ ಮಾಡಿದಂತೆ, ಯಾರು ನಿನಗೆ ಅನುಕೂಲರೋ ಅವರು ನನಗೆ ಅನುಕೂಲರಾದಂತೆ. ತಿರುವಿ, ಯಾರು ನನಗೆ ದ್ವೇಷ ಮಾಡ್ತಾರೆ ಅವರು ನಿನ್ನನ್ನು ದ್ವೇಷ ಮಾಡಿದಂತೆ, ಯಾರು ನನಗೆ ಅನುಕೂಲರಾಗಿದ್ದಾರೆ ಅವರು ನಿನಗೆ ಅನುಕೂಲರಾದಂತೆ. ಆದ್ದರಿಂದ ದ್ವೇಷ ಪ್ರೀತಿಗಳು ಒಬ್ಬರಿಗೆ ಮಾತ್ರ ಸೀಮಿತವಲ್ಲ. ಇಬ್ಬರು ಸ್ನೇಹಿತರಲ್ಲಿ ಒಬ್ಬರನ್ನು ದ್ವೇಷ ಮಾಡ್ತಾನೆ, ಇನ್ನೊಬ್ಬರನ್ನು ಸ್ನೇಹಿತ ಮಾಡ್ತಾನೆ ಅಂದ್ರೆ ಹಾಗಾದ್ರೆ ಇವರಲ್ಲಿ ಎಲ್ಲೋ ಬಿರುಕಿದೆ ಅಥವಾ ಎಲ್ಲೋ ಒಂದ್ ಕಡೆಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಷ್ಟು ಹಾಸು ಹೊಕ್ಕಾಗಿ ಪ್ರೀತಿ ಇಲ್ಲ ಅಂತ ನಿಶ್ಚಿತ. ನನ್ನನ್ನು ಒಬ್ಬವನು ದ್ವೇಷ ಮಾಡ್ತಾನೆ, ನಾನು ಒಬ್ಬನನ್ನು ಪ್ರೀತಿಸ್ತೀನಿ, ಆಗ ಅವನು ಅವನನ್ನ ದ್ವೇಷಿಸ್ತಾನೆ ಅಂತ ತಿಳ್ಕೊಳ್ಳೇಬೇಕು. ಇದು ಮೂಲಭೂತವಾದ ತತ್ವ.